ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ತ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಮಸಾಲ ಪದಾರ್ಥವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಆರೋಗ್ಯನ ವೃದ್ಧಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವು ಬಳಸ್ತಕ್ಕಂಥ ಮಸಾಲ ಪದಾರ್ಥದಲ್ಲಿ ಅಡಗಿದೆ ಆರೋಗ್ಯದ ಗುಟ್ಟು. ಆ ಮಸಾಲ ಪದಾರ್ಥದಲ್ಲಿ ಒಂದಾದ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಇರುವ ಬಳಸದೇ ಇರುವ ಅಡುಗೆನೇ ಇಲ್ಲ ಫ್ರೆಂಡ್ಸ್, ಇದು ಅದೇ ಜೀರಿಗೆ. ಫ್ರೆಂಡ್ಸ್, ಈ ಜೀರಿಗೆನ ಬಳಸ್ಕೊಂಡು ನಾವು ಒಂದು ಕಷಾಯನ ರೆಡಿ ಮಾಡಿಕೊಂಡು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಸುಮಾರು ಲಾಭಗಳಿವೆ. ಫ್ರೆಂಡ್ಸ್, ಈ ಕಷಾಯನ ನಾವು 2 ಸ್ಪೂನ್ ಜೀರಿಗೆನ 1 ಲೋಟ ನೀರಿಗೆ ಹಾಕಿ 5 ನಿಮಿಷ ಕುದಿಸಿ ಆ ನೀರನ್ನು ಶೋಧಿಸಿಕೊಂಡು ಕುಡಿಯೋದು ಇದೇ ಜೀರಿಗೆ ಕಷಾಯ. ಸಿಂಪಲ್ ಫ್ರೆಂಡ್ಸ್, 5 ನಿಮಿಷದಲ್ಲಿ ಜೀರಿಗೆ ಕಷಾಯ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈಗ ಈ ಜೀರಿಗೆ ಕಷಾಯ ಕುಡಿಯೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೆಲ್ತ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲೈಕ್ ಮಾಡಿ, ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಜೀರಿಗೆ ಕಷಾಯನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಗೆ ಆಗ್ತಕ್ಕಂಥ ಆರೋಗ್ಯ ಲಾಭಗಳೇನು ಅಂದರೆ, ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗೂ ಕೂಡ ಈ ಜೀರಿಗೆ ಕಷಾಯ ನಮಗೆ ಉತ್ತಮ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಯಾರೆಲ್ಲ ಬೇಗ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು 1 ತಿಂಗಳ ಕಾಲ ಈ ಜೀರಿಗೆ ಕಷಾಯವನ್ನು ಕುಡಿಯುತ್ತಾ ಬಂದರೆ ಅತಿ ಬೇಗನೆ ವೆಯ್ಟ್ ಲಾಸ್ ಆಗೋಕ್ಕೂ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಡಯಾಬಿಟೀಸ್ಗೂ ಈ ಜೀರಿಗೆ ಕಷಾಯ ಉತ್ತಮ ರಾಮಬಾಣ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಜೀರಿಗೆಯಲ್ಲಿ ನಮಗೆ ಸಕ್ಕರೆ ಅಂಶ ಕಡಿಮೆ ಮಾಡೋವಂಥ ಗುಣ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಜೀರಿಗೆ ಕಷಾಯನ ಅವರು ಪ್ರತಿದಿನ ಬಿಡದೆ ಕುಡಿತಾ ಬಂದರೆ ಅವರ ಸಕ್ಕರೆ ಅಂಶ ನಿವಾರಣೆ ಆಗುತ್ತದೆ. ಆ ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ರಕ್ತ ಸಂಚಾರ ಹೆಚ್ಚಿಸುವ ಗುಣ ಇದೆ. ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ನಮಗೆ ಅಂತಲೇ ಹೇಳ್ಬೋದು. ಗಂಟಲು ಸಮಸ್ಯೆ, ಗಂಟಲು ಕೆರೆತ, ನೋವು ಎಲ್ಲನೂ ಸಹ ಈ ಜೀರಿಗೆ ಕಷಾಯ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲವೇ ಮೂತ್ರ ಸಮಸ್ಯೆ ಬರದಂತೆ ಕಾಪಾಡುತ್ತೆ. ಯಾವುದೇ ಮೂತ್ರ ಸಮಸ್ಯೆ ಬರೋದಿಲ್ಲ ಈ ಜೀರಿಗೆ ಕಷಾಯ ಕುಡಿಯೋದು. ಹೊಟ್ಟೆಯಲ್ಲಿ ಜಂತುಹುಳ ಆಗಿದ್ರೆ ಅದಕ್ಕೂ ಸಹ ಈ ಜೀರಿಗೆ ಕಷಾಯ ನಮಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಜೀರಿಗೆ ಕಷಾಯ ಕುಡಿಯೋದ್ರಿಂದ. ಅಷ್ಟೇ ಅಲ್ಲ, ರಾತ್ರಿ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಈ ಜೀರಿಗೆ ಕಷಾಯ ಕುಡಿಯೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಜೀರಿಗೆ ಕಷಾಯದಲ್ಲಿ ನಮಗೆ ಕಬ್ಬಿಣ ಅಂಶ ಹೆಚ್ಚಾಗಿ ದೊರೆಯುತ್ತದೆ. ದೇಹಗಳ ಧಾತುಗೆ ಶಕ್ತಿ ಬರುತ್ತೆ, ಧಾತುಗಳಿಗೆ ಶಕ್ತಿ, ಅದರಿಂದ ಕಾಮವನ್ನು ಹೆಚ್ಚಿಸುತ್ತೆ ಈ ಜೀರಿಗೆ ಕಷಾಯ ಕುಡಿಯೋದು. ಅಷ್ಟೇ ಅಲ್ಲ, ಕೆಮ್ಮು, ದಮ್ಮು, ಕಫಕ್ಕೆ ಈ ಜೀರಿಗೆ ಕಷಾಯ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಜೀರಿಗೆ ಪುಡಿಯನ್ನು ಮೊಸರಿಗೆ ಹಾಕಿ ಸೇವನೆ ಮಾಡೋದ್ರಿಂದ ವಾಂತಿ ಭೇದಿ ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಚರ್ಮದ ಸುಕ್ಕು ಕೂಡ ನಿವಾರಣೆ ಮಾಡುತ್ತೆ. ಈ ಜೀರಿಗೆ ಕಷಾಯ ನಾವು ಉಪಯೋಗಿಸ್ತಾ ಬಂದರೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಸನ್ ಬರ್ನ್ಗೂ ಸಹ ಈ ಜೀರಿಗೆ ನಮಗೆ ಉತ್ತಮ ಸಹಾಯ ಮಾಡುತ್ತೆ. ಹೇಗೆಂದರೆ, ಜೀರಿಗೆ ಪುಡಿಗೆ ಮೊಸರು ಸೇರಿಸಿ ಆ ಸನ್ ಬರ್ನ್ ಇರೋ ಜಾಗಕ್ಕೆ ಹಚ್ಚೋದ್ರಿಂದ ಸನ್ ಬರ್ನ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂಥ ಈ ಜೀರಿಗೆಯಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಇವತ್ತಿಂದನೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೀರಿಗೆ ಕಷಾಯ ಕುಡೀರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.